ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲ್ಡಿವ್ಸ್ ಪಾರ್ಟ್ 2 ವ್ಲಾಗ್. ಈಗ ಹೋಗ್ತಾ ಇರೋ ಆಕ್ಟಿವಿಟಿ ಫ್ಲೋಟಿಂಗ್ ವಿತ್ ಶಾರ್ಕ್. ಇದರಲ್ಲಿ ನಾವು ಬಲೂನ್ ಮೇಲೆ ಮಲ್ಕೊಂಡಿರ್ತೀವಿ, ನಮ್ಮ ಸುತ್ತ ಶಾರ್ಕ್ಗಳಿರುತ್ತೆ. ಸೊ ಈ ಆಕ್ಟಿವಿಟಿ ಅಂತೂ ಸಖತ್ ಮಜಾ ಇತ್ತು. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೇಕು ಅಂದರೆ ನಾವು ಬಲೂನ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಮಲ್ಕೊಬೋದು. ಇವಾಗ ನೆಕ್ಸ್ಟ್ ಆಕ್ಟಿವಿಟಿ ಸ್ನಾರ್ಕ್ಲಿಂಗ್ ವಿತ್ ಶಾರ್ಕ್. ಇದಂತೂ ಸಖತ್ ಮಜಾ ಇತ್ತು. ಯಾರಾದರೂ ಮಾಲ್ಡೀವ್ಸ್ಗೆ ಹೋದರೆ ಪ್ಲೀಸ್ ಈ ಆಕ್ಟಿವಿಟಿ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ನಾವು ಮನೇಲಿ ನಾಯಿ ಮರಿನ ಸಾಕೊಂಡಾಗ ನಾಯಿ ಮರಿಗಳೆಲ್ಲ ಹೇಗೆ ನಮ್ಗೆ ಮುತ್ಕೊಟ್ಟು ಹೋಗುತ್ತೋ ಆ ಥರ ಇಲ್ಲಿನ ಶಾರ್ಕ್ಗಳು ನಮಗೆ ಮುತ್ಕೊಟ್ಟು ಹೋಗ್ತಾ ಇರುತ್ತೆ. ನಮ್ಗೆ ಅಷ್ಟು ಮಜಾ ಇರುತ್ತೆ. ಪಾಪ ನಮ್ಮ ರಿಷಿ ಹೋಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡು ನಿಂತಿದ್ದಾನೆ. ನಾವೇ ಹೋಗಿ ಉಸಿರಾಡಕ್ಕಾಗ್ದಿರ ಮೂಗಲೆಲ್ಲ ನೀರು ತುಂಬ್ಕೊಂಡು ಬಂದಿದ್ದೀವಿ. ಇವನ್ನ ಕರ್ಕೊಂಡೋದ್ರೆ ಅಷ್ಟೇ. ರೆಡಿ? ನೀನು ಹೋಗ್ತೀಯಾ? ಏನು ಬಿಸಾಕಿದ್ದು ನೋಡು, ನಿನ್ಗೆ ಮತ್ತೆ ತಂದು ಕೊಡ್ತು. ಈ ಐಲ್ಯಾಂಡ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಐಲ್ಯಾಂಡಲ್ಲೇ ನಾವು ಸ್ಟಿಂಗ್ರಾ ವಾಚಿಂಗ್ ಮಾಡೋಕ್ಕೆ ಬಂದಿರೋದು. ಅಂದರೆ ಸ್ಟಿಂಗ್ರಾ ಫಿಶ್ ಏನಿರುತ್ತೆ ಅದನ್ನು ನೋಡೋದಕ್ಕೆ ಬಂದಿರೋದು. ಇಲ್ಲಿ ನಾವು ಫೋಟೋಸು ವಿಡಿಯೋಸ್ ಕೂಡ ತೊಗೊಬೋದು. ಅಂದರೆ ಫ್ಲೋಟಿಂಗ್ ವಿತ್ ಶಾರ್ಕ್ ಮತ್ತು ಸ್ನಾರ್ಕ್ಲಿಂಗಲ್ಲಿ ಮಾತ್ರ ಪ್ಯಾಕೇಜಲ್ಲೇ ಡ್ರೋನ್ ವಿಡಿಯೋ ಆ್ಯಡ್ ಆಗಿರುತ್ತೆ. ಅಂದರೆ ಪ್ಯಾಕೇಜಲ್ಲಿ ಕೊಡ್ತಾರೆ ಅದನ್ನು. ಈ ಆ್ಯಕ್ಟಿವಿಟಿಗೆ ಮಾತ್ರ ನಾವು ಸಪ್ರೇಟಾಗಿ ಡ್ರೋನ್ ವಿಡಿಯೋ ಬೇಕು ಅಂದರೆ ಸಪ್ರೇಟಾಗಿ ಪೇ ಮಾಡಿ ತೊಗೊಬೇಕು. ಇಲ್ಲಿ ನಾವಂತೂ ಅದೆಷ್ಟು ಫೋಟೋಸ್ ತೊಗೊಂಡಿದ್ದೀವೋ, ನಮ್ಮ ಫೋನ್ ಫುಲ್ಲು ಗ್ಯಾಲರಿಲೆಲ್ಲ ಈ ಒಂದು ಸ್ಟಿಂಗ್ರಾ ವಾಚಿಂಗ್ ಫೋಟೋಸೇ ಜಾಸ್ತಿ ಇದೆ. ಅಷ್ಟು ಫೋಟೋಸ್ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸತ್ತೋಗಿರೋ ಫಿಶ್ಗಳೆಲ್ಲ ಮಾಂಸ ಎಲ್ಲ ತೊಗೊಂಬಂದಿರ್ತಾರಲ್ಲ ಅದನ್ನು ಸಮುದ್ರದಲ್ಲಿ ಬಿಸಾಕ್ದಾಗ ಸ್ಟಿಂಗ್ರಾ, ಡಾಲ್ಫಿನ್ ಏನಿರಲ್ಲ, ಶಾರ್ಕ್ಸ್ ಈ ಥರ ಎಲ್ಲ ಹತ್ರ ಬರುತ್ತೆ ತಿನ್ನೋದಕ್ಕಂತ. ಸೊ ಆವಾಗ ನಾವು ಫೋಟೋಸ್ ವೀಡಿಯೋಸ್ನ ತೊಗೊಬೋದು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಸ್ಟಿಂಗ್ರಾ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇವಾಗ ನಮಗೆ ಲಂಚ್ ಟೈಮು. ಲಂಚ್ಗೆ ವೈಟ್ ರೈಸು, ಒಂದು ಆ್ಯಪಲ್ಲು, ಎಗ್ ಕರಿ ಮತ್ತು ಕುಕ್ಕುಂಬರು, ಒಂದು ಫ್ರೂಟ್ ಜ್ಯೂಸ್ ಕೊಟ್ಟಿದ್ದಾರೆ. ಊಟ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಇಲ್ಲಿ ಯಾವುದೇ ರೀತಿ ಹೋಟೆಲ್ ಸ್ಟಾಲ್ಸ್ ಏನೂ ಇರಲ್ಲ. ನಮ್ಮನ್ನ ಪ್ಯಾಕೇಜಿಂದ ಏನು ಕರ್ಕೊಂಬರ್ತಾರಲ್ಲ ಅವರೇ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಲಂಚ್ನ ತೊಗೊಂಡ್ಬಂದಿರ್ತಾರೆ.
ನಾವು ಇವಾಗ ಇಲ್ಲಿ ಸ್ಟಿಂಗ್ರಾ ವಾಚಿಂಗ್ ಮತ್ತು ಲಂಚ್ ಎರಡನ್ನೂ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಆ್ಯಕ್ಟಿವಿಟಿ ಮಾಡೋದಕ್ಕೆ. ಇವಾಗ ನಾವು ಬಂದಿರೋದು ಸ್ಯಾಂಡ್ ಬ್ಯಾಂಕ್ಗೆ. ಇದು ಇವತ್ತಿನ ಕೊನೆ ಆಕ್ಟಿವಿಟೀಸ್ ಅಂತ ಏನೂ ಇಲ್ಲ, ಬರೀ ನೋಡೋದಷ್ಟೇನೆ. ಅಂದರೆ ಸ್ಯಾಂಡ್ ಬ್ಯಾಂಕ್ ಅಂದರೆ ಎರಡೂ ಕಡೆನೂ ಸಮುದ್ರ ಇರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾತ್ರ ಸ್ಯಾಂಡ್ಸ್ ಇರುತ್ತೆ. ಸೊ ಇದು ಎಲ್ಲ ಟೈಮಲ್ಲೂ ಇರಲ್ಲ, ಒಂದು ಮಧ್ಯಾಹ್ನದಲ್ಲಿ ಮಾತ್ರ ಈ ಪ್ಲೇಸಲ್ಲಿ ಈ ಥರ ಇರುತ್ತೆ. ಸೊ ಅದಕ್ಕೆ ಆದಷ್ಟು ತುಂಬ ಜನ ಮಧ್ಯಾಹ್ನದಲ್ಲೇ ಈ ಜಾಗಕ್ಕೆ ಬರ್ತಾರೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ತುಂಬ ಜನ ಮಾಡಿಸ್ತಾರೆ. ಈ ಸ್ಯಾಂಡ್ ಬ್ಯಾಂಕಲ್ಲಿ ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಾರೆ. ಮತ್ತು ಮಾಲ್ಡೀವ್ಸ್ ಅಲ್ಲಿ ವೈಟ್ ಸ್ಯಾಂಡ್ ತುಂಬ ಫೇಮಸ್ಸು, ಅದನ್ನು ನಾವಿಲ್ಲಿ ನೋಡ್ಬೋದು. ನಾವು ಮಾರ್ನಿಂಗಿಂದ ಎಲ್ಲೂ ಸ್ಯಾಂಡ್ಸ್ ನೋಡಿರಲಿಲ್ಲ, ಇವಾಗಲೇ ಈ ಜಾಗದಲ್ಲಿ ನಾವು ಸ್ಯಾಂಡ್ಸ್ ನೋಡ್ತಾ ಇರೋದು. ಫೋರ್ ಓ ಕ್ಲಾಕ್ಗೆ ಎಲ್ಲ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ನಾವು ಹೋಟೆಲ್ ಕಡೆ ರಿಟರ್ನ್ ಆಗ್ತಾ ಇದ್ವಿ. ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿ ಈ ಆ್ಯಕ್ಟಿವಿಟೀಸ್ಗಳನ್ನ ನಾವು ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಬಂದವರು ಪ್ಲೀಸ್ ಮಿಸ್ ಮಾಡ್ಕೊಳ್ತೀರಾ, ಈ ಎಲ್ಲ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಿ ಒನ್ಸ್. ನಾನು ಬರೋಷ್ಟು ಆಲ್ರೆಡಿ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ, ಪಾಪ ಅವ್ನು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಫ್ರೆಶ್ ಆಗಿ ಬೀಚ್ ಹತ್ರ ಸ್ವಲ್ಪ ಬಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಆಮೇಲೆ ಸ್ವಲ್ಪ ಮಾಫುಶಿ ಸ್ಟ್ರೀಟೆಲ್ಲ ಹೋಗಿ ಓಡಾಡ್ಕೊಂಬರೋಣ, ನೈಟ್ ಆಯ್ತಲ್ವ. ಸೊ ರೂಮಲ್ಲಿ ಕೂತ್ಕೊಂಡಿದ್ರೆ ತುಂಬ ಬೋರ್ ಆಗ್ತಿರುತ್ತೆ. ನೆಕ್ಸ್ಟ್ ಏನು ಮಾಡೋದು, ನಾಳೆ ಆ್ಯಕ್ಟಿವಿಟಿ ಬಗ್ಗೆನೂ ನಾವು ಪ್ಲ್ಯಾನ್ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಮಾಫುಶಿ ಸ್ಟ್ರೀಟೆಲ್ಲ ಓಡಾಡಿಕೊಂಡು ನಾಳೆ ಆ್ಯಕ್ಟಿವಿಟಿಗೆ ಬುಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವು ಇವಾಗ ಈಚೆ ಬಂದಿದ್ದೀವಿ. ಇವಾಗ ನಾವು ಮಾರ್ನಿಂಗಿಂದ ಆದಂಥ ಆ್ಯಕ್ಟಿವಿಟೀಸ್ದು ಫೋಟೋಸ್ ಮತ್ತು ವೀಡಿಯೋಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಇಲ್ಲಿ ಫೋಟೋಸ್ ವೀಡಿಯೋಸ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಡಿನ್ನರಿಗೆ ಹೋಗ್ತಾ ಇದ್ದೀವಿ. ಈ ಡಿನ್ನರ್ ನಮಗೆ ಹೋಟೆಲ್ ಕಡೆಯಿಂದನೇ ಅರೇಂಜ್ ಮಾಡಿದರು. ಅದು ಅಲ್ದಿರ ಬೀಚ್ ಸೈಡ್ ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿದರು. ನೋಡೋದಕ್ಕಂತೂ ಎಷ್ಟು ರೊಮ್ಯಾಂಟಿಕ್ ಆಗಿತ್ತು ಗೊತ್ತಾ. ಬೀಚ್ ಸೈಡು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದನ್ನು ಇಮ್ಯಾಜಿನ್ ಕೂಡ ನಾನು ಮಾಡ್ಕೊಂಡಿರಲಿಲ್ಲ. ನಾವು ಉಳ್ಕೊಂಡಿದ್ದಂಥ ಹೋಟೆಲ್ ಸ್ಪೆಷಾಲಿಟಿ ಏನಂದರೆ ಎವ್ರಿ ವೆಡ್ನೆಸ್ಡೇ ಈ ಥರ ಬೀಚ್ ಸೈಡು ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿಕೊಡ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಮತ್ತು ಫುಡ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು ನೈಟು.
ಸೊ ನಾನು ಫಸ್ಟೇ ಹೇಳಿದ್ದೆ ಮಾಲ್ಡಿವ್ಸ್ ಇರೋವರೆಗೂ ನಾವು ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳ್ತೀವಿ ಅಂತ. ಯಾಕೆಂತೇಳಿದ್ರೆ ಇಲ್ಲಿ ಸನ್ರೈಸ್ ಬೇಗ ಆಗುತ್ತೆ, ಹಾಗಾಗಿ ಬೇಗ ಎದ್ದೇಳ್ತಿದ್ವಿ. ಮತ್ತು ಇವಾಗ ನಾವು ಬೇಗ ಎದ್ದು ಬೀಚ್ ಹತ್ರ ಬಂದಿದ್ದೀವಿ, ಬಿಕಿನಿ ಬೀಚ್ ಹತ್ರ. ಇಲ್ಲಿ ಯಾಕೆ ಬೇಗ ಬಂದಿದ್ದೀವಿ ಅಂದರೆ ನನ್ನ ಮಗನ ನಿನ್ನೆ ಎಲ್ಲೂ ನೀರಲ್ಲಿ ಆಟಾಡ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅವನ್ನ ಸ್ವಲ್ಪ ನೀರಲ್ಲಿ ಆಟಾಡ್ಸೋಣ ಅಂತ, ಮತ್ತು ನಾವು ಸ್ವಲ್ಪ ಸ್ನಾರ್ಕ್ಲಿಂಗ್ ಮಾಡೋಣ ಅಂತ ಹೇಳಿ ನಾವು ಇವಾಗ ಬೆಳಗ್ಗೆನೇ ಬೀಚ್ ಹತ್ರ ಬಂದಿದ್ವಿ. ಇವಾಗ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ಮಾಫುಶಿ ಸ್ಟ್ರೀಟ್ ಕಡೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಆ್ಯಕ್ಟಿವಿಟಿಗೆ ನಾವು ಯಾವುದೇ ರೀತಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರಲಿಲ್ಲ. ಇವಾಗ ಡೈರೆಕ್ಟ್ ನಾವು ಬುಕ್ ಮಾಡಿಕೊಂಡು ಹೋಗಬೇಕು. ಸೊ ನಮ್ಮ ತಲೆಯಲ್ಲಿರೋದು ಪ್ಯಾರಾಸೈಲಿಂಗ್ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಯಾವ್ಯಾವ ಬೇರೆ ಆ್ಯಕ್ಟಿವಿಟೀಸ್ ಇದೆ ನೋಡೋಣ. ನೋಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಇಲ್ಲಿಂದ ಇಟ್ಗೆಲ್ಲ ಯೂಸ್ ಮಾಡಿಕೊಂಡು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಇಲ್ಲೇ ಮನೆ ಕಟ್ಟೋದು. ಇಟ್ಟಿಗೆ ಇದೆ. ಸೊ ಇವತ್ತು ನಾವು ಮಾಡ್ತಿರೋ ಆ್ಯಕ್ಟಿವಿಟೀಸು ಪ್ಯಾರಾಸೈಲಿಂಗ್, ಕಾರ್ ರೇಸ್ ಮತ್ತು ಕಯಾಕಿಂಗ್. ಈ 3 ಆ್ಯಕ್ಟಿವಿಟೀಸ್ಗೆ ನಾವು ಪೇ ಮಾಡ್ತಾ ಇರೋದು $120 ವಿತ್ ಫೋಟೋಸ್ ಆ್ಯಂಡ್ ಡ್ರೋನ್ ವೀಡಿಯೋ ಇನ್ಕ್ಲೂಡ್ ಆಗಿರುತ್ತೆ. ಇವರಂತೂ ತುಂಬ ಅಂದರೆ ತುಂಬಾ ಫ್ರೆಂಡ್ಲಿ ಆಗಿದ್ರು ನಮ್ಮ ಜೊತೆಗೆ. ಅವರು ತುಂಬ ಸಲ ಇಂಡಿಯಾಗೆ ಬಂದಿದ್ದಾರಂತೆ, ಹಾಗಾಗಿ ಇಂಡಿಯನ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಪ್ರೈಸ್ನ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿ $130 ಇದ್ದದನ್ನು $120ಗೆ ನಮಗೆ ಕೊಟ್ಟರು. ನಾವು ಫಸ್ಟ್ ಹೋಗ್ತಾ ಇರೋ ಆ್ಯಕ್ಟಿವಿಟಿನೇ ಕಾರ್ ರೇಸ್ ಆ್ಯಕ್ಟಿವಿಟಿ. ನಾವು ಬ್ಯಾಂಗ್ಳೂರಲ್ಲಿ ರೋಡಲ್ಲಿ ಕಾರ್ ಓಡಿಸೋದಕ್ಕೆ ನನಗೆ ಭಯ, ಅಂದರೆ ನನಗೇನು ಬರಲ್ಲ ಕಾರ್ ಓಡಿಸೋದಕ್ಕೆ, ಆದರೂ ಕಾರ್ ಓಡಿಸೋರು ನೋಡಿದ್ರೆ ಭಯ ಆಗ್ತಿರುತ್ತೆ. ಇವಾಗ ನೀರಲ್ಲಿ ಹೇಗೆ ಕಾರ್ ಓಡಿಸ್ತೀನಿ ಅಂತ ನನಗೆ ಗೊತ್ತಿಲ್ಲ, ಇವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು. ಹೆಲ್ಪ್ ಮಾಡು ಸ್ವಲ್ಪ. ಮೈ ಗಾಡ್, ನೀರಲ್ಲಿ ಕಾರ್ ಓಡಿಸೋದು ಅಂದರೆ ಸುಮ್ಮನೆ ಅಲ್ಲ, ನಿಜವಾಗ್ಲೂ ಸಖತ್ ಮಜಾ ಇತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸಮುದ್ರದ ಮಧ್ಯ ಹೋದ್ಮೇಲೆ ನನ್ನ ತಲೆಗೆ ಬಂದಿದ್ದೀನಿ ಅಂದರೆ ನಾವು ಲೈಫ್ ಜಾಕೆಟೇ ಹಾಕ್ಕೊಂಡಿರಲಿಲ್ಲ. ಲೈಫ್ ಜಾಕೆಟಲ್ಲಿ ಇಲ್ದಿರ ಹೋಗಿದ್ದೀವಿ. ಎಷ್ಟು ಭಯ ಆಗ್ತಾಯಿತ್ತು ಅಂದರೆ ಅವ್ರು ನಮಗೆ ಹೇಳ್ತಾಯಿದ್ರು, ಏನು ಭಯ ಪಡ್ಕೊಬೇಡಿ, ನಾವು ಸೇಫಾಗಿ ಕರ್ಕೊಂಡು ಹೋಗ್ಬಿಟ್ಟು ಸೇಫಾಗಿ ಕರ್ಕೊಂಡ್ಬರ್ತೀವಿ, ಏನು ಭಯ ಪಡಬೇಡ್ರಿ ಅಂತ. ಬಟ್ ಲೈಫ್ ಜಾಕೆಟ್ ಇಲ್ದಿರ ನಾವು ಹೋಗೋದು ರಿಸ್ಕ್ ತೊಗೊಂಡು, ನಾವು ಓನ್ ರಿಸ್ಕ್ ತೊಗೊಂಡು ಹೋದಂಗೆ ಅದು. ಸೊ ವಿತೌಟ್ ಲೈಫ್ ಜಾಕೆಟ್ ಹೋಗಲೇಬಾರ್ದು. ಯಾರಾದರೂ ಹೋಗೋರಿದ್ರೆ ಪ್ಲೀಸ್ ಲೈಫ್ ಜಾಕೆಟ್ ವೇರ್ ಮಾಡಿ ಹೋಗಿ. ಸ್ವಲ್ಪ ತಿನ್ನಲ್ಲ ನಾನು. ಅಡಿಕೆ ಸ್ಲೈಸು, ಅಡಿಕೆ ಸ್ಲೈಸಾ ಈ ಥರ ಇದೆ? ಅಡಿಕೆನ ಸ್ಲೈಸ್ ಮಾಡಿದ್ದಾರೆ ಅಷ್ಟೇ. ನಾವು ಕಟ್ ಮಾಡ್ತೀವಲ್ಲ, ಇವಾಗ ಸ್ಲೈಸ್ ತೆಗ್ದಿದ್ದಾರೆ. Then I will give you $1,000. Your salary. Better than mama, papa. Okay? ಓಕೆನಾ? Okay. $1,000. Agree. Wow. ರಿಷಿ ಸೇಲ್ ಆದ. Ah. ರಿಷಿ ಸೇಲ್ ಔಟ್. Sell out. Okay. ಸಾಲ್ಡ್ ಔಟ್ ಆಗೋಯ್ತು. Jet ski, jet car, beach, sand, every time, no? Okay. Hari. Okay, good. From Bangalore, so. ಇವಾಗ ನಾವು ಪ್ಯಾರಾಸೈಲಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬೋಟ್ನ ಸಮುದ್ರದ ಮಧ್ಯೆ ತೊಗೊಂಡೋಗ್ಬಿಟ್ಟು ಅಲ್ಲಿಂದ ನಮಗೆ ಪ್ಯಾರಾಸೈಲಿಂಗ್ ಮಾಡಿಸ್ತಾರೆ. ಯಾಕೆಂತ ಹೇಳಿದ್ರೆ ಸುತ್ತ ನೀರಿರಬೇಕು, ಮೇಲಿಂದ ನೋಡಿದ್ರೆ ಫುಲ್ಲು ನೀರು ಕಾಣಿಸ್ತಾ ಇರುತ್ತೆ, ಅದು ತುಂಬ ಮಜವಾಗಿರುತ್ತೆ. ಆ ಫೀಲ್ ನಮಗೂ ಬರಬೇಕಲ್ವ, ಸೊ ಹಾಗಾಗಿ ಬೋಟ್ನ ಸ್ವಲ್ಪ ಸಮುದ್ರದ ಮಧ್ಯೆ ತೊಗೊಂಡೋಗ್ತಾರೆ. ಮೇಲಿಂದ ನೋಡ್ತಾ ಇದ್ರೆ ನಾವೇನೋ ಯಾವುದೋ ಒಂದು ಬೇರೆ ಲೋಕದಲ್ಲೇ ಇದ್ದೀವೇನೋ ಅನ್ನೋಷ್ಟು ಫೀಲ್ ಆಗ್ತಿರುತ್ತೆ, ಮತ್ತು ತುಂಬ ಪೀಸ್ಫುಲ್ ಆಗಿರುತ್ತೆ. ಪಕ್ಷಿಗಳ ಥರ ಹಾರಾಡ್ತಾ ಇದ್ದೀವೇನೋ ಅನ್ನೋಷ್ಟು ಖುಷಿ ಕೊಡುತ್ತೆ.
ಹೆಂಗಿತ್ತು ಎಕ್ಸ್ಪೀರಿಯನ್ಸು? ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತಾ? 100% ಮಾಡಲ್ಲ ನಾನು ಅಂದ್ಕೊಂಡಿದ್ದೆ, ಮಾಡಿದೆ. ಬಟ್ ಭಯ ಒಂಚೂರು ಆಗಿಲ್ಲ. ಹೌದು, ನನಗೂ ಭಯ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ನಮ್ಮ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಭಯ ಇತ್ತು ಅಲ್ಲ, ನನಗೆ ಅದು ಇಲ್ಲ. ಅದು ಬೇರೆಯವ್ರು ಹೋಗ್ತಾ ಇರೋದು ನೋಡಿ ಸ್ವಲ್ಪ ಭಯ ಆಗ್ತಾ ಇತ್ತು. ಬಟ್ ನಾವು ಯಾವಾಗ ಹೋದ್ವಿ ಆವಾಗ ಅದು ಹಿಂದೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ರೆ ಎಲ್ಲೋ ಬೇರೆ ಲೋಕಕ್ಕೆ ಹೋಗ್ತಾ ಇದೀವಿ ಅನ್ನೋಷ್ಟು ಖುಷಿ. ಚೆನ್ನಾಗಿತ್ತು. ಮೇಲ್ಗಡೆ ಹೆಂಗಿದೆ ಪೀಸ್ ಆಗಿದೆ, ಸುತ್ತ ನೀರು, ಎಲ್ಲಿ ನೋಡಿದ್ರು ನೀರೇ. ನಮಗೆ ಈ ಥರ ಮರಳೇ ಕಾಣಿಸ್ತಾ ಇಲ್ಲ ಅಲ್ಲ. ಐಲ್ಯಾಂಡ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಭೂಮಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ಎಷ್ಟು ಪೀಸಾಗಿತ್ತಲ್ಲ ಮೇಲೆ, ಚೆನ್ನಾಗಿತ್ತು. ಸೇಫಾಗಿ ಹೋಗಿ ಸೇಫಾಗಿ ಬಂದು. ಇವಾಗ ನಾವು ಲಂಚಿಗೆ ಬಂದಿದ್ದೀವಿ. ಈ ಲಂಚ್ ನಾವು ಸಪ್ರೇಟಾಗಿ ಬಂದಿರೋದು, ಅಂದರೆ ನಾವು ಆ್ಯಕ್ಟಿವಿಟಿ ತೊಗೊಂಡಿದ್ವಲ್ಲ ಅದರಲ್ಲೇನು ಇದು ಇನ್ಕ್ಲೂಡ್ ಆಗಿರಲಿಲ್ಲ, ಸಪ್ರೇಟ್ ಇದು. ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು. ನಾವು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೂ ಅದೇನು ವರ್ಕ್ ಆಗ್ತಾ ಇಲ್ವೇನೋ ಅನ್ನೋಷ್ಟು ನಾವು ಬ್ಲ್ಯಾಕ್ ಆಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದೆ. ಜಸ್ಟ್ 2 ಡೇಸ್ಗೆ ನಾನು ಇಷ್ಟು ಬ್ಲ್ಯಾಕ್ ಆಗಿದ್ದೆ. ಇನ್ನು 4 ಡೇಸ್ ಅದೇ ಹೇಗಿರ್ತೀನೋ ನನಗೆ ಗೊತ್ತಿಲ್ಲ. ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಗೋಧಿ ಬಣ್ಣ ಆಗಿದ್ದೆ, ಹೋಗ್ಬೇಕಾದಂತೂ ಫುಲ್ ಬ್ಲ್ಯಾಕ್ ಆಗೇ ಹೋಗೋದು. ಅಷ್ಟು ಬಿಸಿಲಿದೆ. ನಾನು ಅಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ ಜಸ್ಟ್ 2 ಡೇಸ್ಗೆ. ಇವಾಗ ನಾವು ನೆಕ್ಸ್ಟು ಈ ಊಟ ಎಲ್ಲ ಮುಗಿಸ್ಕೊಂಡು ಕಯಾಕಿಂಗ್ ಆ್ಯಕ್ಟಿವಿಟೀಸ್ಗೆ ಹೋಗಬೇಕು. ಡೇ 2ನ ಎಲ್ಲ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಆಗಿ ನಾವು ಮತ್ತೆ ಬೀಚ್ ಹತ್ರ ಬಂದಿದ್ದೀವಿ ಸನ್ಸೆಟ್ ನೋಡೋಣ ಅಂತ ಹೇಳಿ. ಇಲ್ಲಿ ಸನ್ಸೆಟ್ ಸ್ವಲ್ಪ ಬೇಗ ಆಗುತ್ತೆ, ಅಂದರೆ ಒಂದು 5-5:30 ಒಳಗಡೆ ಸನ್ಸೆಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸನ್ಸೆಟ್ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಆಫ್ಟರ್ 5:30 ಹೇಗಿರುತ್ತೆ ಅಂತ ಹೇಳಿದ್ರೆ ಫುಲ್ ಪಾರ್ಟಿ ಮೋಡ್ ಆನ್ ಆಗಿಬಿಟ್ಟಿರುತ್ತೆ. ಫುಲ್ ಸೌಂಡು, ಬೀಚ್ ಹತ್ರ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಇರುತ್ತೆ. ಸಾಂಗ್ಸು, ಡ್ಯಾನ್ಸು, ಅಲ್ಲಿನ ಲೈಟಿಂಗ್ಸ್ ಅಂತೂ ಸಖತ್ ಮಜಾ ಮಾಡ್ತಿರ್ತಾರೆ. ಅಲ್ಲಂತೂ ಸಿಕ್ಕಾಪಟ್ಟೆ ಮಜಾ ಮಾಡ್ತಿರ್ತಾರೆ. ಅಲ್ಲಿ ಬೇಕು ಅಂದವರು ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡ್ಕೊಂಡಿರ್ತಾರೆ. ಮತ್ತು ಈ ಕಪಲ್ಸ್ಗಳು, ಈ ಲವರ್ಸ್ಗಳು ಇರ್ತಾರಲ್ಲ, ಅವರು ಪ್ರಪೋಸ್ ಮಾಡೋದಕ್ಕಂತೆಲ್ಲ ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಶಾಪಿಂಗ್ ಮಾಡೋದಕ್ಕಂತ ಒಳ್ಳೊಳ್ಳೆ ಶಾಪ್ಸ್ಗಳಿರುತ್ತೆ. ನಾವು ಏನಾದರೂ ಪರ್ಚೇಸ್ ಮಾಡ್ಬೋದು. ಅಂದರೆ ಬೀಚ್ ಸೈಡಲ್ಲಿ ಸಿಗುವಂಥ ಐಟಮ್ಸ್ಗಳೇ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಾವು ಕೂಡ ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿ ಬೇರೆ ಎಲ್ಲ ಏನೇನು ವೆರೈಟೀಸ್ ಸಿಗ್ಬೋದು ಅಂತೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. You came along and lifted me up. The going got tough, but the tough got some love. Foolish notions. ಮತ್ತು ನಾವು ಇವತ್ತಿನ ಆ್ಯಕ್ಟಿವಿಟಿ ಏನು ಮಾಡಿದ್ವಿ, ಅವ್ರ ಹತ್ರ ಹೋಗ್ಬಿಟ್ಟು ಇವತ್ತಿನ ಫೋಟೋಸ್ ವೀಡಿಯೋಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಅವ್ರಿಗಂತೂ ನಾವು ತುಂಬ ಇಷ್ಟ ಆಗಿಬಿಟ್ಟಿದ್ವಿ. ಬ್ಯಾಂಗ್ಳೂರು ಬಂದಾಗ ನಿಮ್ಮನ್ನು ಮೀಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ನನ್ನ ಮಗ ಅಂತೂ ಅವ್ರ ಜೊತೆ ತುಂಬ ಹೊಂದ್ಕೊಂಡ್ಬಿಟ್ಟಿದ್ದ. ಅವರು ಅಷ್ಟೇ ನನ್ನ ಮಗನ ತುಂಬ ಇಷ್ಟಪಡ್ತಾಯಿದ್ರು. ಆಮೇಲಿಂದ ನಾವು ಮತ್ತೆ ಹೋಟೆಲ್ಗೆ ಬಂದು ನೈಟ್ ಡಿನ್ನರ್ನ ಮುಗಿಸಿ ಮತ್ತೆ ರೂಮ್ಗೆ ಹೋಗ್ತಾಯಿದ್ದೀವಿ. ಸೊ ಇವತ್ತಿನ ಒಂದು ಡೇ 2ನ ಮಾಲ್ಡೀವ್ಸ್ ವಿಡಿಯೋ ಇದಾಗಿತ್ತು. ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.